ಕಾಮಿಡಿಯಾ ನನಗೆ ಹೇ ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಇವತ್ತೇನು ಬೆಳಿಗ್ಗೆ ಮುಂಚೆ ಎಲ್ಲಿಗ ಹೊರಟಿದ್ದಾಳೆ ಅಂತ ಅನ್ಕೊಳ್ತಿದ್ದೀರಾ? ಹೌದು, ನನಗೆ ಹೋಗ್ಲಿಕ್ಕುಂಟು, ಸೊಸೈಟಿಗೆ ಹೋಗಿ ಅಕ್ಕಿ ತರಲಿಕ್ಕುಂಟು. ನಾನು ಈಗ ಬೇಗ ಹೊರಡಬೇಕು. ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕೆ ಬೇಗ ಹೊರಡಬೇಕು. ಮಂಡೆ ಕೂದಲೆಲ್ಲ ಫುಲ್ ಚಂಡಿ ಉಂಟು. ಬೇಗ ಹೊರಡಬೇಕಲ್ಲ. ಚಂಡಿ ಕೂದಲಿದ್ರೆ ಅಡ್ಡಿಲ್ಲ, ಅದು ಆಮೇಲೆ ಒಣಗ್ತದೆ. ಈಗ ರಪ ಅಂತೇಳಿ ನಾನು ಹೊರಡಬೇಕು. ವಾಚೆಲ್ಲ ಸುಮ್ಮನೆ, ಟೈಮೆಲ್ಲ ವಾಚಲ್ಲಿ ನೋಡೋದಿಲ್ಲ, ಮೊಬೈಲಲ್ಲಿ ನೋಡೋದು. ಅದು ಸುಮ್ಮನೆ ಒಂದು ಶೋಬಾಜಿಗೆ ಕಟ್ಟುದು. ಈಗ ಎಂತ ಕಾಜಲ್ ನಾನು ನನ್ನ ಪಾಡಿಗಿರಲು ಯಾಕೆ ಬೇರೆ ಕನಸುಗಳು, ನಾವು ನಗುವ ಮೊದಲೇ ನಿಂತಿದೆ. ಚಂಡಿ ಕೂದಲಿಗೆ ಬಾಚಬಾರ್ದು, ಆದರೆ ಅರ್ಜೆಂಟಿಗೆ ಹೋಗುವಾಗ ಹುಚ್ಚಿ ಥರ ಹೋಗ್ಲಿಕ್ಕಾಗ್ತದಾ? ನೋವೇ, ಚಾನ್ಸೇ ಇಲ್ಲ. ಕೂದಲಿಲ್ಲ ಮಂಡೇಲಿ, ಅದು ಬೇರೆ. ಮಂಡೇಲಿ ಸಹ ಜಾಸ್ತಿ ಕೂದಲಿಲ್ಲ, ಆದರೂ ಕೂದಲಿಲ್ಲದಿದ್ರು ಸಹ ಅದನ್ನ ಕಟ್ಟಲೇಬೇಕಲ್ಲ. ಸ್ಟ್ರೈಟ್ನಿಂಗ್ ಹೇರ್ ಇದ್ದಿದ್ರೆ ಬಿಟ್ಕೊಂಡು ಹೋಗ್ತಾ ಇದ್ದೆ. ಬಟ್ ಸ್ಟ್ರೈಟ್ನಿಂಗ್ ಎಲ್ಲ ಹೋಗಿ ಈಗ ಮಂಗನ ವೇಷ ಆಗಿದೆ ಅಲ್ಲ ಆಲ್ರೆಡಿ. ಒಂದು ನಿಮಿಷ ಇರಿ ಮಾರೆ. ಮಂಗಗಳುಂಟು ಹೊರಗಡೆ, ಸ್ವಲ್ಪ ಅಲ್ಲ. ಬೆಳಿಗ್ಗೆ ಮುಂಚೆ ಗಂಡು ಮಂಗಗಳು 4-5 ಸೇರ್ಕೊಂಡು ಜಗಳ. ಚಂಡಿ ಕೂದಲು ಕಟ್ಟದಂದ್ರೆ ಸಿಟ್ಟು ಬರುದು ಮಾರೆ. ಯಾವತ್ತು ಸಹ ಮಂಡೆಗೆ ಸ್ನಾನ ಮಾಡಿ ಹಾಗೆ ಹೋಗಬಾರ್ದು ಮನೆಯಿಂದ ಹೊರಗಡೆ. ಸೊ ನೀರು ಕುಡಿದು ಹೋಗಬೇಕು. ಯಾವತ್ತು ಮಂಡೆಗೆ ಸ್ನಾನ ಮಾಡಿ ಮನೆಯಿಂದ ಹಾಗೆ ಹೋಗಬಾರ್ದು. ಈಗ ನಾನು ಲಿಪ್ಸ್ಟಿಕ್ ಎಲ್ಲ ಬೇಡ, ಹೀಗೇನೆ ಚೆಂದ ಕಾಣ್ತೇನೆ. ಲಿಪ್ಸ್ಟಿಕ್ ಬೇಡ. ಈಗ ನೀರು ಕುಡಿಬೇಕು. ನೀರು ಕುಡಿದು ಹೋಗೋದು. ಮಂಡೆಗೆ ಸ್ನಾನ ಮಾಡಿದ್ದೇನಲ್ಲ, ಅಕ್ಕಿ ಹಿಡ್ಕೊಳ್ಳಿಕ್ಕೆ ಇದು ಹಿಡ್ಕೋಬೇಕಲ್ಲ. ಅಕ್ಕಿ ತರಲಿಕ್ಕೆ ಚೀಲ ಹಿಡ್ಕೋಬೇಕಲ್ಲ. ಅಮ್ಮ ಹೇಳಿದ್ದಾರೆ ಅಲ್ಲಿ ಉಂಟು, ತೆಕ್ಕೊಂಡು ಹೋಗು ಅಂತೇಳಿ. ಚೀಲಕ್ಕಿದ್ದಾರೆ ಹೇ ಅಕ್ಕಿ. ನಮ್ಮ ಅಮ್ಮ ಎಂತ ಮಾಡಿರ್ತಾರೆ ಗೊತ್ತಾ? ಇದು ಡಬ್ಬಿಯಲ್ಲಿ ಹಾಕಿಟ್ಟಿರ್ತಾರೆ ಅಕ್ಕಿ, ಬಾಯ್ಲ್ಡ್ ಅಕ್ಕಿನ. ಮತ್ತು ಮಂಗಗಳು ತೆಕ್ಕೊಂಡು ಹೋಗ್ತಾವಲ್ಲ, ಓಪನ್ ಮಾಡಿ ತಿಂತಾವಲ್ಲ, ಅದಕ್ಕೆ ಸ್ಟೂಲೆಲ್ಲ ಮುಚ್ಚಿಟ್ಟಿರ್ತಾರೆ. ಇವತ್ತು ನಮ್ಮಮ್ಮ ಸಾಯಿಸ್ತಾರೆ ಗ್ಯಾರಂಟಿ ನನ್ನನ್ನು. ನಾನು ಎಂತ ಮಾಡಿದೆ ಗೊತ್ತುಂಟಾ? ಚೀಲದಲ್ಲಿ ಅಕ್ಕಿ ಇತ್ತ, ಕೊಚ್ಚಿಗೆ ಅಕ್ಕಿ, ಅದೇ ಬಾಯ್ಲ್ಡ್ ರೈಸ್ ಅಂತೇಳಿ ಉಲ್ಟ ಚೆಲ್ಲಿದೆ. ಅದು ವೈಟ್ ರೈಸ್ ಮಾರೆ. ನಾ ಮಾಡೋದು ಕರ್ಮ ಮಾರೆ, ನಾ ಮಾಡೋದಿಲ್ಲ ಇಂಥದ್ದೇ ಕೆಲಸ. ನಿಮಿಷ ರೀ. ಇಲ್ಲಿ ನೋಡಿಯಾ, ಮಿಕ್ಸ್ ಮಾಡಿದೆ. ಇದೀಗ ಮುಟ್ಲಿಕ್ಕೆ ಹೋದರೆ ಅಮ್ಮ ಆಗೋದಿಲ್ಲ ಎಲ್ಲ. ಛೇ ಅದನ್ನೀಗ ಹೋಗ್ಲಿಕ್ಕೆ ಆಗೋದಲ್ಲ. ಈಗ ತಡ ಆಗಿದೆ ಆಲ್ರೆಡಿ. ಬಂದು ಸರಿ ಮಾಡ್ತೇನೆ. ನಮ್ಮ ಅಮ್ಮ ಸಂಜೆ ನನ್ನ ವ್ಲಾಗ್ ನೋಡೋದ್ರೊಳಗಡೆ ಅದನ್ನು ನೀಟ್ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ಈಗ ಎಂಥದ್ರಲ್ಲಿ ತೊಗೊಂಡೋಗೋದು? ಚೀಲ ಎಂಥದ್ರಲ್ಲಿ ತೊಗೊಳೋದು? ಕಟ್ಟಲಿಕ್ಕೆ ಹಗ್ಗಸಬೇಕಲ್ಲ ಮಾರೆ. ಬೇಗ ಹುಡುಕು ಮಾರೆ. ಇರಿ, ನಾನು ಮೊಬೈಲ್ ಸೈಡ್ ಇಡ್ತೇನೆ ಆಯಿತಾ? ಆಮೇಲೆ ಹುಡುಕಿ ನಾನು ಇದು ಮಾಡ್ತೇನೆ. ಮೊಬೈಲ್ ಇದ್ರೇ ಮಂಡೆ ಕಾನ್ಸಂಟ್ರೇಷನ್ ಎಲ್ಲ ಇಲ್ಲೇ ಇರ್ತದೆ. ಹಗ್ಗ ಸಿಕ್ಕಿತ್ತು. ಮೊಬೈಲ್ ಇಡ್ತೇನೆ, ಆಮೇಲೆ ನೋಡಿ ತೋರಿಸ್ತೇನೆ, ಅಂದರೆ ವೀಡಿಯೋ. ಓಕೆ ಡನ್. ಎಲ್ಲ ತೆಕ್ಕೊಂಡು ಹೊರಟೆ. ರೇಷನ್ ತರಲಿಕ್ಕೆ ಹೋಗಬೇಕು. ಮಂಗಗಳುಂಟು ರಾಶಿ ಅಂದರೆ ರಾಶಿ ಉಂಟು. ನಾಯಿಗಳೆಲ್ಲ ಓಡೋದು ನೋಡಿ ಅಂತೆ ಅಲ್ಲಿ. ರಾಶಿ ಉಂಟು ಮಂಗಗಳು. ಬೆಳಿಗ್ಗೆಯಿಂದ ಸಹ ಉಂಟು. ಹೆವಿ ಉಂಟು ಮಂಗಗಳು. ಇವತ್ತು ಮಾತ್ರ ನಾನು ರೇಷನ್ ತರುವಾಗ ಮನೆಗೆ ಬರುವಾಗ ಇವತ್ತು ಎಲ್ಲ
ಇದು ಮಾಡಿ ಹಾಕ್ತವೆ ಇವತ್ತು. ಓಕೆ, ನಾನು ಇಲ್ಲಿಗೆ ಬಂದೆ, ಅತ್ತಿಗೆನ ಕರಿತೇನೆ, ಮತ್ತೆ ಹೋಗ್ಬೇಕಲ್ಲ, ತುಂಬ ಬಿಸಿಲುಂಟು. ಇರುವ ನಿಮಿಷ. ಅತ್ತಿಗೆ, ಹಾಂ ಬಂದೆ ಅಂದರು. ಕಾಮಿಡಿಯಾ, ನನಗೆ ಕಿವಿಯಲ್ಲಿ ಇವಾಗ ಎಂಥದ ಖಚಿತ, ಕಿವಿಗೆ ಮುಟ್ಟಿ ನೋಡ್ತೇನೆ, ಕಿವಿದ್ದೇ ಹಾಕಲಿಲ್ಲವ ನಾನು, ಹಾಗೆ ಬಂದಿದ್ದೇನೆ. ಬಟ್ ಇರಲಿ, ನನಗೆ ಮತ್ತೆ ಓಡಲಿಕ್ಕಾಗೋದಿಲ್ಲ ಈಗ, ಅದಕ್ಕೆ ಹಾಗೆ ಬಂದಿದ್ದೇನೆ. ಇವರು ನೋಡೋದು ನೋಡಿ ನನ್ನನ್ನು. ಒಂದು ನಿಮಿಷ ರೀ, ಸೈಡಲ್ಲಿ ಹೋದ್ರು ಅವರದ್ದು ವೀಡಿಯೋ ಮಾಡ್ತೇನೆ ಅಂತ ಸ್ಕೇಪ್ ಸೈಡಲ್ಲಿ ನೋಡ್ತಾ ಇದ್ರು. ಇಲ್ಲೇ ಹೋದ್ರು ಮಾರೆ, ಅಲ್ಲಿ ಹೊಕ್ಕಿ ಕುತ್ಕೊಂಡಿದ್ದಾರೆ ಕಣ್ಣು ಮುಚ್ಚಲಿ. ಇಲ್ಲಪ್ಪ, ಸ್ವರ್ಣ ಬದುಕಲಿಕ್ಕೆ ಬಿಡೋದಿಲ್ಲವ ಅಂತ ಹೊಕ್ಕಿ ಕುತ್ಕೊಂಡಿದ್ದಾರೆ ಮರದ ಅಡ್ಡ. ವೀಡಿಯೋ ಮಾಡ್ತಾಳೆ ಹೇಳಿ ಅತ್ತಿಗೆ ಸಾಗೆ ತೆಗಿಯ ಅತ್ತೆ. ಆಯಿತು, ನಾನು ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಮತ್ತೆ ನನಗೆ ಈ ದೊಂಬಲ್ಲಿ ಬಿಸಿಲಲ್ಲಿ ಮತ್ತೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಸಾಕಾಗಿ ಹೋಗ್ತದೆ. ರಿಟರ್ನ್ ಬಂದು ವೀಡಿಯೋ ಮಾಡ್ತೀನಿ. ಟಾಟಾ. ನಿಮಗೆ ಮೊನ್ನೆ ಒಬ್ಬರು ಮಲಗಿದ್ದು ನೋಡಿದೆ ಅಲ್ಲ, ಬಟ್ ಇವತ್ತೊಬ್ಬರನ್ನು ತೋರಿಸ್ತೇನೆ. ಒಂದು ನಿಮಿಷ ಇರಿ, ನನಗೆ ಹೆದರಿಕೆ ಆಗ್ತದೆ ಮಾರೆ. ಇಲ್ಲಿ ನೋಡಿ, ಸತ್ತಿದಾರೋ ಬದುಕಿದಾರೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಮಲಗಿದ್ದಾರೆ. ಎಂತ ಮಾರೆ ಈ ಬಿಸಿಲಿಗೆ, ಈ ಕಾಡಲ್ಲಿ. ಇದು ಒಳಗಡೆ ರೋಡ್ ಆಯ್ತಾ ನಮಗೆ ಸೊಸೈಟಿಗೆ ಹೋಗ್ಲಿಕ್ಕೆ, ಈ ಕಾಡಲ್ಲಿ ಮಲಗಿದ್ದಾರೆ. ಒಂದು ನಿಮಿಷ, ಹೆಣವ ಎಂತಂತ ಗೊತ್ತಾಗೋದಿಲ್ಲ ಮಾರೆ. ಎಂತಕ್ಕೆ ಆ ಥರ ಎಲ್ಲ ಕುಡಿತಾರೆ ಅಲ್ಲ ನೋಡಿ. ಅವರ ಮನೆಯವ್ರು ಯಾರಾದರೂ ಈ ಥರ ಎಲ್ಲ ನೋಡಿದರೆ ಹೇಗಾಗ್ಬೋದು. ನಾವು ಇಲ್ಲಿ ಒಳಗಡೆ ರೋಡಲ್ಲಿ ಬರ್ತಾ ಉಂಟು, ಎಂಥದ್ದು ಬಿದ್ಕೊಂಡಿದೆ, ಹೆದ್ರಿ ಹೋದದ್ದ. ಅಬ್ಬಾ, ಸೀರಿಯಸ್ಲಿ ಹೇಗಾಗ್ತದೆ ಅಲ್ಲ. ಮತ್ತೆ ಹೇಳ್ತೀರಿ ನೀವು ವೀಡಿಯೋ ಮಾಡಿ ಹಾಕಬೇಡಿ ಅಂತಾರೆ ಮರೆ ಕೆಲವರು. ನೋಡಿ, ಅಟ್ಲೀಸ್ಟ್ ವೀಡಿಯೋ ಮಾಡಿ ಹಾಕಿದವರಿಗೆ ಗೊತ್ತಾಗ್ತದೆ ಹೀಗೆ ಕುತ್ಕೊಂಡು ಬಿಡಬಾರ್ದು ಅಂತೇಳಿ. ಬೆಳಿಗ್ಗೆ ಮುಂಚೆ ಈ ಥರ ಟೈಯ ಅಂದರೆ ಯಬ್ಬಾ, ಎಲ್ಲ ಹಾವುಗಳೇ ಮರೆ. ಸರಿ ಕುಡಿತಾರೆ, ಹಾವುಗಳ ಥರ ಆಗ್ತಾರೆ. ಅಪ್ಪ, ನನಗೆ ಹೆದರಿಕೆ ಆಯಿತು ಒಂದೇ ಸಲ. ಈಗ ಹೋಗುವ, ಫಸ್ಟ್ ಸೊಸೈಟಿಗೆ ಹೋಗಬೇಕು. ನನಗೆ ನಿಜ ಹೆದರಿಕೆ ಆಯಿತು ಗೊತ್ತಾ. ಅಲ್ಲಿ ಗಟ್ಟಿ ಮಾತನಾಡಲಿಕ್ಕೆಲ್ಲ ಬಿಡಲಿಕ್ಕೆಲ್ಲ ಆಗಿತ್ತು. ಈಗ ಸರಿ ಆಯಿತು, ಕರೆಕ್ಟ್ ಅದೇ. ನಾನು ಈಗ ಸೊಸೈಟಿಗೆ ಹೋಗಿ ಅಕ್ಕಿ ತೆಕ್ಕೊಂಡು ಬಂದು ಮನೆಗೆ ಹೋಗೋದು. ಎಷ್ಟು ಬಿಸಿಲುಂಟಂದರೆ ಒಳ್ಳೆ ಟ್ಯಾಂಕಿಯಲ್ಲಿ ನೀರು ಸುರಿತಾ ಉಂಟು ನನಗೆ. ನಾನು ಸೊಸೈಟಿಯಲ್ಲಿ ಬಂದು ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ದಲ್ಲ, ಇವಾಗ ತೋರಿಸ್ತೇನೆ ಎಷ್ಟು ರಶ್ ಉಂಟಂತ. ಆಯಿತಾ, ಓಡಿಯಂತೆ ಕೈ ಕಾಲು ಹಾಕ್ಲಿಕ್ಕೆ ಜಾಗವೇ ಇಲ್ಲ ಮರೆ, ಎಲ್ಲ ಫುಲ್ಲು. ಎಂಥ ಜಬ್ಬಿಯರು, ಫುಲ್ ರಶ್ ಮರೆ. ಉಸಿರಾಡಲಿಕ್ಕೆ ಸಹ ಗಾಳಿ ಇಲ್ಲ, ಅಷ್ಟು ಸಹ ರಶ್ ಉಂಟು, ಹೆವಿ ರಶ್ ಉಂಟು. ಈಗ ತೆಕ್ಕೊಂಡು ಹೋಗ್ಬೇಕು ಅಜ್ಜಿ ನೋಡಿ. ಈಗ ಹಿಡ್ಕೊಂಡು ಮತ್ತೆ ಹೋಗಬೇಕು. ಇದು ಆಗುವಾಗ ಮಧ್ಯಾಹ್ನ ಆಗ್ತದ ಅಂತ ಫುಲ್ಲು ರಶ್ ಉಂಟು. ನನ್ನ ಕಾರ್ಡ್ ಲಾಸ್ಟಲ್ಲಿ ಉಂಟು, ಅದು ಯಾವಾಗ ಬರ್ತದೆ ಗೊತ್ತಿಲ್ಲ. ಇನ್ನು ತೆಕ್ಕೊಂಡು ಹೋಗುವಾಗ ಮಧ್ಯಾಹ್ನ ಆಗ್ತದೆ. ಇನ್ನು ಹೋದ ಸಲ ಬಂದಾಗ ಅಕ್ಕಿ ತಿನ್ನೋದಕ್ಕೆ ಬೈದ ದಿವಾರ ಇವತ್ತು ನೋಡಿ ನಗಾಡೋದು ನೋಡಿ ನನ್ನನ್ನು. ಸಲ ಬಂದು ಅಕ್ಕಿ ತಿನ್ನೋದಕ್ಕೆ ಬೈದಿದ್ದಾರೆ, ಈ ಸಲ ತಿನ್ನೋದಿಲ್ಲ. ಸ್ಕೇಲ್ ಮೇಲೆ ಕೂತಿದ್ದೇನೆ ಮತ್ತೆ ಹೇಳ್ಬೇಕೀಗ. ನಮ್ಮದು ಅವಸ್ಥೆ ನೋಡಿಯಾ, ನಾವಿಲ್ಲೇ ಸೈಡಲ್ಲಿ ಸಾಕಾಯಿತು ನಿಂತ್ಕೊಂಡು ಅದಕ್ಕೆ ಕುತ್ಕೊಂಡದ್ದು. ಇನ್ನು ಮಧ್ಯಾಹ್ನ ಆದರೂ ಮುಗಿಯೋದಿಲ್ಲ, ಅದಕ್ಕೆ ಕುತ್ಕೊಂಡದ್ದು. ಇವಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ, ಕೆಲವರು ಪಾಪ ಬಂದು ವಾಪಸ್ ಹೋಗ್ತಾ ಇದ್ದಾರೆ, ಕೆಲವರೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9-9:30 ಬಂದವರು ಕೂಡ ಇವಾಗ ಸಹ ಇದ್ದಾರೆ. ಇವಾಗ ಎಷ್ಟು ಗೊತ್ತಾ ಟೈಮು? 12:30. ಬೆಳಿಗ್ಗೆ 9-9:30 ಬಂದವರು ಕೂಡ ಇದ್ದಾರೆ. ನಮ್ದು ಇನ್ನೆಷ್ಟೊತ್ತಿಗೆ ಆಗೋದು? ಇಲ್ಲಯ್ಯ ಅಂತ ಇವತ್ತು ಫುಲ್ ಡೇ. 3-4 ಪ್ಲೇಸ್ ಚೇಂಜ್ ಮಾಡಿದೆ. ಬೆಳಿಗ್ಗೆಯಿಂದ ಇಲ್ಲೇ ಉಂಟು, 3 ಆಯಿತು. ಹೊಟ್ಟೆ ಹಸಿವಲ್ಲಿ ಸಾಯ್ತಾ ಉಂಟು. ಇದು ಆಗೋದಿಲ್ಲ, ಸರ್ವಸ್ವ ಪ್ರಾಬ್ಲಮ್ ಉಂಟು. ಮತ್ತು ರೇಷನ್ ಕೊಡೋರು ಕೂಡ ಹೊಸೊಬ್ಬರು, ಅವರಿಗೆ ಸಹ ಅವ್ರು ಸಹ ಸ್ಲೋ ಮಾಡ್ತಾ ಇದ್ದಾರೆ. ಹೆವಿ ರಶ್ ಉಂಟು. ಅಪ್ಪ, ಅಳು ಬರ್ತಿದೆ ಮರೆ. ಬೆಳಿಗ್ಗೆ ಬಂದು ಕೂತದ್ದಿಲ್ಲಿ ಹಸಿವಾಗ್ತುಂಟು ಜೋರು, ಸಾಕಾಯಿತು. ಇಷ್ಟು ಜನ ಇದ್ದಾರೆ. ಇನ್ನು ಕಾರ್ಡ್ ಇಟ್ಟೋದವರು ಕೂಡ ತುಂಬ ಜನ ಇದ್ದಾರೆ. ಕಾರ್ಡ್ ಇಟ್ಟು ಊಟಕ್ಕೆ ಹೋದವರು ತುಂಬ ಜನ ಇದ್ದಾರೆ. ಕಾರ್ಡ್ ಇನ್ನೂ ಇಷ್ಟುಂಟು, ಮುಗಿತದ ಎಲ್ಲ ಗೊತ್ತಿಲ್ಲ ಇನ್ನೂ ಕೂಡ.
ಒಂದು ಕಾರ್ಡ್ ಇವಾಗ ಬಂತು, ಇವಾಗ ಕರೆದಿದ್ದಾರೆ, ನಿಂತ್ಕೊಂಡಿದ್ದಾರೆ. ನಾನು ಅಂತೂ ಮನೆಗೆ ಬಂದೆ. ಬೆಳಿಗ್ಗೆ ಹೋದವರು ಈಗ ಗಂಟೆ ಎಷ್ಟು ಗೊತ್ತಾ? 3:30. ನನಗೆ ಸಹ ಊಟ ಇಲ್ಲ, ನನ್ನ ಬಾಬು ಚಿಂಟುಗೂ ಸಹ ಇಲ್ಲ. ಚಿಂಟುಗೆ ಸಹ ಊಟ ಇಲ್ಲ. ಬೇಗ ಊಟ ಮಾಡಿದೆ. ಮಲ್ಪುಗವ ಇತ್ತೆ ಮನಸ್ಸು. ಹಬ್ಬ, ಕಿಡ್ನಿ ಎಲ್ಲ ಬಾಯಿಗೆ ಬರ್ತಾ ಉಂಟು, ಸಾಕಾಗೋಯ್ತು. ಬೆಳಿಗ್ಗೆ 2 ದೋಸೆ ತಿನ್ಕೊಂಡು ಹೋಗಿದ್ದೆ. ದೋಸೆ ಇಲ್ಲ, ಇವಾಗ ನೆಕ್ಕೆ ಆಗಿದೆ ಹೊಟ್ಟೆಯಲ್ಲಿ. ಅಬ್ಬಾ, ಮಳೆ ಬರ್ತದಂತ ಬಟ್ಟೆ ಎಲ್ಲ ಹೊರಗಡೆ ಒಣಗಿ ಹಾಕಿದ್ದೇನೆ, ತರಬೇಕು ಹೋಗಿ. ಮಂಗಗಳು ಎಂತ ಮಾಡಲಿಲ್ಲ, ಮಂಗಗಳು ರಾಶಿ ಇದ್ದಾವೆ, ಎಲ್ಲ ಆಚೆಗಿದ್ದಾವೆ. ನಮ್ಮ ಮನೆ ಹತ್ರ ಬರಲಿಲ್ಲ. ಇವಾಗ ಮಳೆ ಬರ್ತದೆ, ಊಟಕ್ಕೆ ಕೂತ್ಕೊಂಡ್ರೆ ಇವಾಗ ಮಳೆ ಬಂದರೆ ಬಟ್ಟೆ ಎಲ್ಲ ಚಂಡಿ ಆಗ್ತದೆ. ಫಸ್ಟು ಬಟ್ಟೆ ತೆಕ್ಕೊಂಡು ಬರುವ. ಬಾ, ಮಂಡೆ ಎಲ್ಲ ಕೆಮ್ಮ ಮಾಡಲಿಕ್ಕೆ ಸಹ ನಡೆಜಿಲ್ಲ, ಮರ ಎಲ್ಲ ನೋವಾಗ್ತದೆ ಕೆಮ್ಮ ಮಾಡಿದರೆ. ಅಪ್ಪ, ಎಂಥದ್ದು ಹೇಳಲಿಕ್ಕೆ ಹೋದೆಲ್ಲ. ಮಂಡೆ ಎಲ್ಲ ತಿರುಗ್ತಾ ಉಂಟು ಅಂತ ಹೇಳಲಿಕ್ಕೆ ಹೋದೆ. ಅಷ್ಟು ಸಹ ಹಸಿವೆಯಲ್ಲಿ ಜೀವ ಸಂಕಟ ಆಗ್ತುಂಟು. ಫಸ್ಟು ಹೋಗಿ ಊಟ ಮಾಡಬೇಕು, ಇಲ್ಲಾಂದರೆ ಆಗೋದಿಲ್ಲ. ಅಡ್ಡ ಬಿಡೋದು ಗ್ಯಾರಂಟಿ ಇವತ್ತು. ಇದು ತೇಗು ಬಂದದ್ದು ಇದಕ್ಕೆ, ಜ್ಯೂಸ್ ಕುಡ್ದಲ್ಲ ಬಂದು ಅದಕ್ಕೆ. ಆಕಾಶ ಎಷ್ಟು ಚಂದ ಉಂಟು, ವಾವ್! ತೋರಿಸ್ತಾನೆ ರೀ, ಎಷ್ಟು ಚಂದ ಅಲ್ಲ, ಒಳ್ಳೆ ಐಸ್ ಕ್ರೀಮ್ ಥರ ಇಲ್ವಾ? ಐಸ್ ಕ್ರೀಮ್ ಥರ ಉಂಟಲ್ಲ ಆಕಾಶ, ಪೊಳ್ಳು ಉಂಟು, ಪೊಳ್ಳು ಆಕಾಶ. ನಂಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಆಸೆ ಆಗ್ತುಂಟು, ಆದರೂ ಸಹ ಊಟ ಮಾಡಬೇಕು. ಫಸ್ಟ್ ಊಟ, ಆಮೇಲೆ ಉಳ್ದದ್ದು. ಫಸ್ಟ್ ಊಟ ಮಾಡಬೇಕು. ನಾನೀಗ ವಿಡಿಯೋ ಸ್ಟಾಪ್ ಮಾಡ್ತೇನೆ, ಫಸ್ಟ್ ಊಟ ಮಾಡಿ ಬರ್ತೇನೆ, ಓಕೆನಾ? ಬಂದು ಫುಲ್ಲು ಸೆಕೆ ಆಗಿತ್ತಲ್ಲ, ಚಂದ ಮಾಡಿ ಸ್ನಾನ ಮಾಡಿ ಗಮ್ಮತ್ತೊಂದು ಊಟ ಮಾಡಿ ಈಗ ಕೂತದ್ದು. ಇವಾಗ ಆಯಿತು, ಇನ್ನು ಮಲಗೋದು. ಹೋಗಿ ಚಾತಿ ಮಾಡಿ ಸಂಜೆ ಎದ್ದು ಬೂಸ್ಟ್ ಕುಡಿದು ಜಿಮ್ಮಿಗೆ ಹೋಗ್ಬೇಕು. ಅದಕ್ಕೆ ಬೇಗ ಮಲ್ಕೊಳ್ಳಿಲ್ಲ ಅಂದರೆ ಜಿಮ್ಮಿಗೆ ಹೋಗ್ಲಿಕ್ಕೆ ಶಕ್ತಿ ಇರೋದಿಲ್ಲ, ಗೊತ್ತಾಯ್ತಾ? ಓಕೆ, ನಾನು ಇಲ್ಲಿಗೆ ಚಿಂಟು ಥ್ಯಾಂಕ್ ಯು ಹೇಳ್ತೀಯಾ? ಚಿಂಟು ಓಡಿ ಬಂದದ್ದೀಗ. ಥ್ಯಾಂಕ್ ಯು ಚಿಂಟು. ಟಾಟಾ, ಬಾಯ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಾವೆಲ್ಲರೂ ಯಾರೆಲ್ಲ ನನಗೆ ಡೈಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ನಾವೆಲ್ಲರೂ ಸಿಗುವ. ಟಾಟಾ, ಬಾಯ್. ಅಲ್ಲಿ ತನಕ ನನ್ನ ವೀಡಿಯೋಸ ನೋಡ್ತಾ ಇರಿ, ಬೇರೆಯವ್ರದ್ದು ವೀಡಿಯೋಸ ನೋಡ್ತಾ ಇರಿ, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.